ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಡಿನ್ನರ್ ಅಂತ ಹೇಳಿದ್ವಿ, ಡಿನ್ನರ್ಗೂ ಡಿನ್ನರ್ ಅಂದ್ರೆ ನೀವು ಈ ಡಿನ್ನರ್ ಬಗ್ಗೆ ಬಹಳ ಏನೇನೋ ವ್ಯಾಖ್ಯಾನ ಮಾಡ್ತೀರ. ಡಿನ್ನರ್ ಅಂತ ಅಂದ್ರೆ ಊಟ. ಸರ್ ಅದ್ರ ಜೊತೆ ಮೀಟಿಂಗ್ ಇರುತ್ತಲ್ಲ ಸರ್. ಫಸ್ಟ್ ನಾನೇನ್ ಹೇಳ್ದೆ ನಿಮ್ಗೆ ಅಂದ್ರೆ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದ್ 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಿ. ಈಗ ನಾವು ಹೊಡಿಯೋದ್ ಬಿಡಿ ಸರ್, ನಾವು ಹೊಡಿಯೋದ್ ಬಿಡಿ. ಹೈಕಮಾಂಡ್ ಅವರು ಗೊತ್ತಿರ್ಬೇಕಲ್ಲ, ಬರೀ ಡಿನ್ನರ್ ಸೇರ್ತಾ ಇದಾರೆ, ಅದನ್ನ ಮಾಡಕ್ ಬಿಟ್ಬಿಡ್ಬೇಕಾಗಿದೆ. ನಾವು ಅವ್ರು ಏನು ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ, ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು. ಅದಕ್ಕೆ ಈಗ ಅವರು ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೆ. ಊಟ ಮಾಡಕ್ಕೂ ಹೈಕಮಾಂಡ್ ಪರ್ಮಿಷನ್ ಕೇಳ್ಬೇಕಾ ಸರ್? ಊಟಕ್ಕಲ್ಲ, ಚರ್ಚೆ ಮಾಡೋದು. ಅಲ್ಲ ಸರ್, ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನೆ ಅಂದಾಗ ಸರ್ ಯಾಕೆ ವಿರೋಧ ಬಂತು? ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗ್ತದೆ. ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದ್ರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ಇದು ಅಪಾರ್ಥ ತಿಳ್ಕೊಂಡಿದಾರ ಹೈಕಮಾಂಡ್ ಅಂತ ನಿಮ್ಮ ಸಭೆನ? ಅವ್ರು ಯಾರಾದ್ರೂ ಅವರಿಗೆ ಇಲ್ಲ ಇದು ಬೇರೆ ತರದ ಆಯಾಮ ಪಡ್ಕೋತಾ ಇದೆ ಈ ಸಭೆ ಅಥವಾ ಈ ಡಿನ್ನರ್ ಯಾರಾದ್ರೂ ಹೇಳಿ ಅವರು ಇದು ಮಾಡೋ ಹೈಕಮಾಂಡ್ ಏನಾದ್ರು ದಾರಿ ತಪ್ಪಿಸಿದ್ರ ಸರ್? ಇಲ್ಲ, ಆ ಭಾಗ ನನಗೆ ಗೊತ್ತಿಲ್ಲ. ನನಗೆ ಅಷ್ಟೇ ಗೊತ್ತು, ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದರಲ್ಲಿ ಯಾವ್ದಾದ್ರು ಅಕ್ಕಿದ್ದ ಲೇಪನ ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿ. ಎಲ್ಲ ಭಾಗನೂ ಗೊತ್ತಿದೆ, ಆದ್ರೆ ಅರ್ಧ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲ, ಪೂರ್ತಿ ಹೇಳಂಗಿಲ್ವಲ್ಲ ನಿಮಗೆ, ನಿಮ್ಮ ಊಹೆಗೂ ಬಿಡ್ಬೇಕಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.